ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಆಮ್ ವೆರಿ 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 ಸಾರಿ. ತುಂಬ ದಿನದಿಂದ ಆ್ಯಕ್ಚುಲಿ ತುಂಬ ತಿಂಗಳುಗಳಿಂದನೇ ನಾನು ವೀಡಿಯೋಸ್ ಮಾಡೋಕ್ಕಾಗ್ತಿರಲಿಲ್ಲ, ಅಪ್ಲೋಡ್ ಮಾಡೋಕ್ಕಾಗ್ತಿರಲಿಲ್ಲ. ಬಿಕಾಸ್ ಐ ಗಾಟ್ ಬ್ಯಾಕ್ ಇನ್ ಟು ವರ್ಕ್ ಫೋರ್ಸ್ ಲಾಸ್ಟ್ ಸೆಪ್ಟೆಂಬರಲ್ಲಿ. ಅದಾದಮೇಲೆ ಜಸ್ಟ್ ಗಾಟ್ ಸೋ ಬ್ಯುಸಿ. ವೀಕೆಂಡ್ಸಲ್ಲೂ ಏನೂ ಮಾಡೋಕ್ಕಾಗ್ತಿರಲಿಲ್ಲ. ಜಸ್ಟ್ ಆಲ್ ಐ ನೀಡೆಡ್ ವಾಸ್ ಸಮ್ ರೆಸ್ಟ್ ಆ್ಯಂಡ್ ಸಮ್ ಫ್ಯಾಮಿಲಿ ಟೈಮ್ ನನ್ನ ಹಸ್ಬೆಂಡ್ ಮತ್ತು ಮಗು ಜೊತೆ. ಹಾಗಾಗಿ ವೀಡಿಯೋಗಳನ್ನ ಅಪ್ಲೋಡ್ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ಬಟ್ ಇವಾಗ ನಮ್ಮಮ್ಮ ಬಂದಿದ್ದಾರೆ ಒಂದು ಸ್ವಲ್ಪ ತಿಂಗಳಿಗೆ, ಜಸ್ಟ್ ಟು ಸ್ಪೆಂಡ್ ಟೈಮ್ ವಿತ್ ವಿಯಾರಾ ಆ್ಯಂಡ್ ಅಸ್. ಸೊ ಹಾಗಾಗಿ ಸ್ವಲ್ಪ ಟೈಮ್ ಸಿಕ್ಕಿದೆ. ಐ ಥಾಟ್ ಇನ್ಮೇಲಿಂದ ಅಟ್ ದ ಲೀಸ್ಟ್ ಬರೀ ವೀಕೆಂಡ್ಸ್ ಆದರೂ ಕಾಂಟೆಂಟ್ ಮಾಡಿ, ಏನಾದರೂ ಒಂದು ಟಾಪಿಕ್ ಬಗ್ಗೆ ಮಾತಾಡಿ, ಅಥವಾ ನನ್ನ ಒಂದು ಥಾಟ್ ಪ್ರಾಸೆಸ್ ಏನಿದೆ ಅದನ್ನ ಕಮ್ಯುನಿಕೇಟ್ ಮಾಡೋಣ, ಅಥವಾ ಜಸ್ಟ್ ಇನ್ ಜನರಲ್ ನಾರ್ಮಲ್ ಲೈಫ್ ಸ್ಟೈಲ್ ಬಗ್ಗೆ ವೀಡಿಯೋಸ್ ಮಾಡೋಣ ಅಂತ ಅಂದ್ಕೊಂಡೆ. ಹಾಗಾಗಿ ಈ ವಿಡಿಯೋ. ಆ್ಯಂಡ್ ಇವತ್ತು ನಾನು ಏನಕ್ಕೆ ಈ ವಿಡಿಯೋ ಮಾಡ್ತಿದ್ದೀನಿ, ಇದು ಟಾಪಿಕ್ ಅಂತ ಅಂದರೆ, ನನಗೆ ಇಂಡಿಯಾದಿಂದ ಅಮ್ಮ ಬಂದಾಗ ನಮ್ಮ ಅಣ್ಣ ಒಂದು ಸ್ಪೆಷಲ್ ಗಿಫ್ಟ್ನ ನನಗೆ ಕೊಟ್ಟು ಕಳಿಸಿದ್ದಾನೆ ಅಂತ ತೆಗೆದು ತೋರಿಸಿದ್ರು. ಆ್ಯಂಡ್ ಐ ಥಾಟ್ ವೈ ನಾಟ್ ಅದನ್ನ ನಿಮ್ಮ ಜೊತೆಗೆ ಫಸ್ಟ್ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಸೊ ಆ ಗಿಫ್ಟ್ ಏನಂದರೆ, ಡೋಂಟ್ ಮೈಂಡ್, ನಾನು ಆಲ್ರೆಡಿ ಬಾಕ್ಸ್ನ ಓಪನ್ ಮಾಡಾಗಿದೆ. ಇದು ಒಂದು ಬಾಕ್ಸಲ್ಲಿ ಬಂದಿತ್ತು. ಸೊ ಇದು ಕೃಷ್ಣಪಥ್ ಅಂತ ಇದೆ, ಕೃಷ್ಣಪಥ ಅಂತ ಕನ್ನಡದಲ್ಲಿ ಹೇಳೋದಿದ್ರೆ. ನಂಗೆ ತುಂಬ ಈ ಥರ ನಾನು ಅಮೆಝಾನ್ US ಅಲ್ಲಿ ನೋಡಬೇಕು ಅಂತ ತುಂಬ ನಾನು ಹುಡುಕ್ತಾ ಇದ್ದೆ. ಆ್ಯಕ್ಚುಲಿ ನಮ್ಮ ಅಣ್ಣ ಇದನ್ನ ಹೇಗೆ ಅರ್ಥ ಮಾಡ್ಕೊಂಡು ಕಳಿಸ್ತಾ ನನಗೆ ಗೊತ್ತಿಲ್ಲ. ಬಿಕಾಸ್ ನಾನು ತುಂಬ ಹುಡುಕ್ತಾ ಇದ್ದೆ ಇದನ್ನ. ಬಟ್ ಇಲ್ಲಿ ಮೋಸ್ಟ್ಲಿ ಬೈಬಲ್ ರಿಲೇಟೆಡ್ ಮೆಸೇಜಸ್ ಇರೋ ಅಂಥದ್ದು ಸಿಗ್ತಾಯಿತ್ತು, ವಿಚ್ ಐ ಆಮ್ ನಾಟ್ ಸೊ, ಬಿಕಾಸ್ ನಾನು ಹಿಂದೂ ಆಗಿರೋದ್ರಿಂದ ನನಗೆ ಅದ್ರ ಬಗ್ಗೆ ಅರ್ಥ ಅಷ್ಟು ಅಥವಾ ನಂಗೆ ನಾಲೆಜ್ ಅಷ್ಟಿಲ್ಲ. ಹಾಗಾಗಿ ನಾನು ಈ ಥರದ್ದೇನಾದರೂ ಹುಡುಕ್ತಾ ಇದ್ದೆ. ನಮ್ಮ ಅಣ್ಣ ಅದಕ್ಕೆ ಕರೆಕ್ಟಾಗಿ ಕೊಟ್ಟು ಕಳಿಸಿದ್ದ. ಸೊ ಐ ಥಾಟ್ ಐಲ್ ಓಪನ್ ದಿಸ್ ವಿತ್ ಯು. ನನಗೆ ನಮ್ಮ ಅಣ್ಣನ ಹೆಸರು ಅರ್ಜುನ್ ಅಂತ. ಸೊ ಅರ್ಜುನ ಕೃಷ್ಣನ ಸ್ವರೂಪದಲ್ಲಿ ಇದನ್ನು ಈ ಅರ್ಜುನನಿಗೆ ಕೊಟ್ಟು ಕಳಿಸಿದ್ದಾನೆ ಅಂತ ನಾನು ಅಂದ್ಕೊಳ್ತೀನಿ. ಸೊ ಹಾಗಾಗಿ ಲೆಟ್ಸ್ ಓಪನ್ ಆ್ಯಂಡ್ ಸಿ ವಾಟ್ ಇಸ್ ಇಟ್. ಸೊ ಒಂದೊಂದು ಕಲರು ಕೂಡ ಒಂದೊಂದು ಇಮೋಷನ್ನ ಹೇಳ್ತಾ ಇದೆ. ಗ್ರೀನ್ ಹ್ಯಾಪಿನೆಸ್ಗೆ, ಹ್ಯಾಪಿನೆಸ್, ರೀಡ್ ಮೀ ವೆನ್ you're happy, ಅಥವಾ when you're sad, when you need peace, protection, laziness, anxious, anger, loneliness. ಸೊ ಕರೆಂಟ್ಲಿ ನನ್ನ ಒಂದು ಮೆಂಟಲ್ ಸ್ಟೇಟ್ ಹೆಂಗಿದೆ ಅಂತಂದರೆ, ಐ ಫೀಲ್ ಪ್ರೊಟೆಕ್ಟೆಡ್, ಐ ಫೀಲ್ ಇನ್ ಪೀಸ್, ಐ ಆಮ್ ವೆರಿ ಹ್ಯಾಪಿ. ಸೊ ಐ ಆಮ್ ಜಸ್ಟ್ ಗೋಯಿಂಗ್ ವಿತ್ ಯಾವ ಕಲರ್ ನನಗೆ ಫಸ್ಟು ಅಟ್ರಾಕ್ಟ್ ಆಗ್ತಾ ಇದೆ ಇಸ್ ಆರೆಂಜ್. ಸೊ ಹಾಗಾಗಿ ನಾನು ಆರೆಂಜ್ ಓಪನ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಲೆಟ್ಸ್ ಸಿ ವಾಟ್ ಈಸ್ ಇನ್ ಹಿಯರ್. ಥಿಂಕ್ ಮೇ ಬಿ ಮೆಸೇಜ್ ಫಾರ್ ಟುಡೇ ಅಥವಾ ಇವತ್ತಿನ ಒಂದು ಮೂಡ್ಗೆ ಅಂತ ಅನಿಸುತ್ತೆ. To those who are constantly devoted and who worship me with love, I give the understanding by which they can come to me. ಆ್ಯಕ್ಚುಲಿ ಸಂಸ್ಕೃತದಲ್ಲೂ ಇದೆ, ಇಂಗ್ಲೀಷ್ನಲ್ಲೂ ಇದೆ. ಐ ಆಮ್ ರೀಡಿಂಗ್ ಇಟ್ ಇನ್ ಇಂಗ್ಲೀಷ್. ಸೊ ಎಲ್ಲರಿಗೂ ಕಮ್ಯುನಿಕೇಟ್ ಆಗಲಿ ಅಂತ. ಆಲ್ಸೋ ನನ್ನ ಸಂಸ್ಕೃತ ಸ್ವಲ್ಪ ಅಷ್ಟು ಮರ್ತೋಗ್ಬಿಟ್ಟಿದೆ ಆ್ಯಕ್ಚುಲಿ. ಇಫ್ ಐ ಆಮ್ ಬೀಯಿಂಗ್ ಆನೆಸ್ಟ್, ಮರ್ತೋಗ್ಬಿಟ್ಟಿದೆ. ಅದಕ್ಕೆ ಐಲ್ ಟ್ರೈ. ಅನನ್ಯಶ್ಚಿಂತಯಂತೋ ಮಾಂ ಯೇ ಜನಾಃ ಪರ್ಯಾಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಾಹ್ಮ್ಯಹಂ. ಸೊ ಇವತ್ತಿನ ಮೆಸೇಜು, ಐ ಫೀಲ್ ಪ್ರೊಟೆಕ್ಟೆಡ್. ಬಟ್ ಇವತ್ತಿನ ಮೆಸೇಜ್ ಅಂತಲ್ಲ, ಇದು ಪ್ರತಿದಿನದ ಮೆಸೇಜ್. ದಟ್ ನಾವು ಯಾವಾಗ್ಲೂ ದೇವರಲ್ಲಿ ವಿ ಶುಡ್ ಬಿ ಡಿವೋಟೆಡ್ ಟು ಹಿಮ್ ಅಂತ. ಸೊ ದಿಸ್ ಇಸ್ ಅ ಗ್ರೇಟ್ ಮೆಸೇಜ್. ಐ ಆಮ್ ಹ್ಯಾಪಿ ಟು ಬಿ ರೀಡಿಂಗ್ ದಿಸ್ ವಿತ್ ಯು ಆಲ್. ಸೊ ಇವತ್ತಿಂದ ಇನ್ನೂ ಸ್ವಲ್ಪ ಜಾಸ್ತಿ ವೀಡಿಯೋಸ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಮೇ ಬಿ ಇವತ್ತು ಇನ್ನೊಂದು ವೀಡಿಯೋ ಮಾಡೋಣ ನಮ್ಮ ಅಮ್ಮನ ಜೊತೆ ಅಂತ ಅಂದ್ಕೊತಿದ್ದೀನಿ. ಸೊ ಪ್ಲೀಸ್ ಸ್ಟೇ ಟ್ಯೂನ್ಡ್ ಫಾರ್ ದ್ಯಾಟ್ ವೀಡಿಯೋ ಆ್ಯಸ್ ವೆಲ್. ಬೇಗ ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ಗುಡ್ ಒನ್. ಬಾಯ್.